ಗ್ರಾಮದಲ್ಲಿ 25 ವರ್ಷದಿಂದ ವಿವಾಹ ಶುಭ ಕಾರ್ಯವೇ ನಡೆದಿಲ್ಲ. ಅಲ್ಲಿರುವ ಬಹುತೇಕ ಯುವಕರಿಗೆ ಹೆಣ್ಣು ಕೊಡೋದಿಲ್ಲ. ಹೀಗಾಗಿ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಇರುವ ಏಕೈಕ ಶಾಲೆಯನ್ನು ಮುಚ್ಚಲಾಗಿದೆ. ಅಷ್ಟಕ್ಕೂ ಆ ಗ್ರಾಮಕ್ಕೆ ಇರುವ ಶಾಪ ಏನು? ಯುವಕರಿಗೆ ಕಂಕಣ ಭಾಗ್ಯ ಯಾಕಿಲ್ಲ ಅಂತೀರಾ? ಈ ಸ್ಟೋರಿ ನೋಡಿ. 25 ವರ್ಷದಿಂದ ಇಲ್ಲಿನ ಯುವಕರಿಗೆ ಕಂಕಣ ಭಾಗ್ಯವೇ ಇಲ್ಲ. ಈ ಗ್ರಾಮದ ಯುವಕರಿಗೆ ಹೆಣ್ಣು ಯಾಕೆ ಕೊಡಲ್ಲ ಗೊತ್ತಾ? ಒಂದೆಡೆ ಹಚ್ಚ ಹಸಿರಿನ ಸಮೃದ್ಧವಾಗಿರುವ ಗ್ರಾಮ, ಮತ್ತೊಂದೆಡೆ ಮಕ್ಕಳ ಆಟ ಪಾಠದಿಂದ ತುಂಬಿರಬೇಕಿದ್ದ ಶಾಲಾ ಆವರಣ ಕಸ ಕಡ್ಡಿಯಿಂದ ತುಂಬಿದೆ. ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಾಲಾ ಕೊಠಡಿಗಳು ನೆಲಸಮ ಆಗಿವೆ. ಒಬ್ಬ ವಿದ್ಯಾರ್ಥಿ ಇಲ್ಲದೆ ಇಡೀ ಶಾಲಾ ಆವರಣ ಬಿಕೋ ಎನ್ನುತ್ತಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮ. ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆಯಿಂದ 8 ಕಿಲೋಮೀಟರ್ ಘಟ್ಟ ಹಾಗೂ ಕಾಡಿನ ಮಧ್ಯದಲ್ಲಿರುವ ಮೇದಿನಿ ಗ್ರಾಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದಾರೆ. ಇಂಥ ಚಿಕ್ಕ ಗ್ರಾಮಕ್ಕೆ ಹೋಗಲು ಸುಮಾರು 8 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಯಾವ ಜನಪ್ರತಿನಿಧಿಗಳು ಮುಂದೆ ಬರುತ್ತಿಲ್ಲ. ಸಂಪೂರ್ಣವಾಗಿ ಘಟ್ಟದಲ್ಲಿ ಹಾದು ಹೋಗಬೇಕಿರುವ ಈ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ಇಲ್ಲ. ಹೀಗಾಗಿ ಕಳೆದ 25 ವರ್ಷಗಳಿಂದ ಈ ಗ್ರಾಮದ ಯುವಕರಿಗೆ ಯಾರೂ ಹೆಣ್ಣು ಕೊಟ್ಟಿಲ್ಲ. ಇದರಿಂದಾಗಿ ಗ್ರಾಮದ ಶಾಲೆ ಮಕ್ಕಳಿಲ್ಲದೆ ಬಿಕೋ ಎನ್ನುತ್ತಿದೆ. ಈವರೆಗೆ 5ನೇ ತರಗತಿವರೆಗೆ ಮಾತ್ರ ಶಾಲೆ ಇದ್ದ ಕಾರಣ 5 ಕಟ್ಟಡಗಳು ಇದ್ದವು. ಆದರೆ ಈಗ ಗ್ರಾಮದಲ್ಲಿ ಮಕ್ಕಳೇ ಇಲ್ಲದೆ ಸರಿಯಾದ ನಿರ್ವಹಣೆಯೂ ಇಲ್ಲದ್ದರಿಂದ ಇದ್ದ ಶಾಲಾ ಕೊಠಡಿಗಳು ಕುಸಿದು ಬಿದ್ದಿವೆ. ಈಗ ಸದ್ಯ ಅಂಗನವಾಡಿ ಕಟ್ಟಡವೊಂದರಲ್ಲಿ ಶಾಲೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಇಡಲಾಗಿದೆ. ಸುಸಜ್ಜಿತ ರಸ್ತೆ ಇಲ್ಲದಕ್ಕೆ ಶಾಲೆಯೇ ಇಲ್ಲದ ಗ್ರಾಮವಾಗಿದೆ. ಸಿದ್ದಾಪುರ ಕುಮಟಾ ಮಧ್ಯ ರೋಡ್ನಲ್ಲಿ ಉಲ್ದಾರ್ಕುಡ್ಲಿಂದ ಸುಮಾರು 8-9 ಕಿಲೋಮೀಟರ್ ದೂರ ಆಗುತ್ತೆ. ಅದರಿಂದ ಈಗ ನಮ್ಮಲ್ಲಿ ಭಾಳ ತುಂಬ ಸಮಸ್ಯೆ. ನಾವು ರಾಜಕೀಯರು ಬಂದಾಗ ಓಟ್ ಕೇಳಿದ್ರೆ ಓಟ್ ಹಾಕಿ ನಿಮಗೆ ರೋಡ್ ಕೊಡ್ತೇವೆ, ಮನೆಗೆ ಇದು ಶಾಲೆ ಕೊಡ್ತೇವೆ ಅಂತ ಹೇಳ್ತಾರೆ. ಬಿಟ್ಟರೆ ನಮ್ಗೆ ಯಾವುದೂ ಇವತ್ತಿಗೂ ಆಗ್ತಾ ಇಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಈ ಘಟ್ಟದವರು ಪ್ರದೇಶದ ಆಗಿದ್ದರಿಂದ ಇಲ್ಲಿ ನಮ್ಮೂರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ರಸ್ತೆ ಇಲ್ಲದ ಕಾರಣ ಯುವಕರು ಮದುವೆ ಆಗದಿದ್ದಕ್ಕೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಗ್ರಾಮದಲ್ಲಿ ಶಾಲೆ ಇಲ್ಲ ಎಂಬ ಕಳಂಕ ದೂರ ಮಾಡಿಕೊಳ್ಳುವುದಕ್ಕೆ ಒಂದೆರಡು ಕೊಠಡಿಯನ್ನಾದರೂ ಇರಲಿ ಅಂತ ಸ್ವತಃ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ ಚಿಕ್ಕ ಚಿಕ್ಕ ಕೊಠಡಿ ನಿರ್ಮಿಸಿ ತಮ್ಮ ಗ್ರಾಮದ ಮರ್ಯಾದೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಒಂದು ಚಿಕ್ಕ ಕುಟೀರ ನಿರ್ಮಾಣ ಮಾಡಿದ್ದಾರೆ. ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು, ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಈ ಹಿಂದಿನ ಉತ್ತರ ಕನ್ನಡ ಡಿಸಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಇದೇ ಶಾಲೆಯಲ್ಲಿ ಒಂದು ದಿನ ವಾಸ್ತವ್ಯ ಹೂಡಿ ಗ್ರಾಮದ ಸಮಸ್ಯೆಯನ್ನು ಆಲಿಸಿದ್ರು. ಸಮಸ್ಯೆ ಆಲಿಸಿ ತಂಗಿದ್ದ ಶಾಲೆಯ ಒಂದು ಕೊಠಡಿ ನೆಲಸಮ ಆಗಿದೆ. ಇನ್ನೊಂದು ಕೊಠಡಿಯ ಅರ್ಧ ಭಾಗ ಕುಸಿದು ಬಿದ್ದು ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಗೆ ಕೊಠಡಿಯೇ ಇಲ್ಲದಂತಾಗಿದೆ. ನಮಗೆ ಮಾಹಿತಿ ಬಂತು, ನ್ಯೂಸ್ ಪೇಪರ್ಸಿಂದ ನಾವು ನೋಡಿದ್ದೀವಿ. ಮೇದಿನಿ ಗ್ರಾಮದ್ದು ಸಂಪರ್ಕ ರಸ್ತೆಯದು ಹಾಳಾಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ವಿ ವಿಲ್ ಟೇಕ್ ಇಟ್ ಅಪ್, ಪರಿಶೀಲನೆ ಮಾಡಿ ಅದು ಯಾರಿಗೆ ಬರುತ್ತದೋ ನಾವು ತಗೊಳ್ತೀವಿ. ಮತ್ತು ಮೇಲೆ ಒಂದು ಶಾಲೆ ಇದೆ, ಶಾಲೆದು ಕೂಡ ಹಂಚೆಲ್ಲ ಹೋಗಿದೆ, ಕೆಟ್ಟೋಗಿದೆ, ಡೆಮಾಲಿಷ್ ಆಗುವ ಸ್ಥಿತಿಯಲ್ಲಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಸೊ ಅದಕ್ಕೆ ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅಮೌಂಟ್ ಹಾಕಿ ಇಷ್ಟು ಬೇಕಾಗುತ್ತೆ ಅಂತ ರಿಕ್ವೆಸ್ಟ್ ಕಳಿಸಿದ್ದೀವಿ. ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೊ ಶಾಲೆ ವರ್ಕ್ ಶಾರ್ಟ್ಲಿ ನಾವು ತಗೋಬೋದು. ರೋಡ್ ವರ್ಕ್ ನಾನು ಪರಿಶೀಲನೆ ಮಾಡಿ ತಗೊಳ್ತೀನಿ. 8 ಕಿಲೋಮೀಟರ್ ರಸ್ತೆ ನಿರ್ಮಿಸೋಕೆ ಯಾವುದೇ ಅಡ್ಡಿಗಳಿಲ್ಲ. ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಗ್ರಾಮದ ಯುವಕರ ಕಂಕಣ ಭಾಗ್ಯವನ್ನೇ ಕಿತ್ತುಕೊಂಡರೆ ಶಾಲೆಗೆ ಮಕ್ಕಳಿಲ್ಲದೆ ಶಾಲೆಯೇ ಮುಚ್ಚಿ ಹೋಗಿದೆ. ಇನ್ನು ಮನವಿ ನೀಡಿ ಸುಸ್ತಾಗಿರೋ ಜನರು ಊರು ಬಿಟ್ಟು ಬೇರೆಡೆ ಹೋಗಬೇಕು, ಇಲ್ಲ ಇದೇ ಊರಿನಲ್ಲಿ ಜೀವ ಸವಿಸಬೇಕು ಎಂಬ ಸ್ಥಿತಿ ಇದೆ. ಸರ್ಕಾರ ಇನ್ನಾದರೂ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.